ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಅರಿಶಿನ ಎಲೆಯಿಂದ ಸಿಹಿ ಕಡುಬು ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ. ಅರಿಶಿನ ಎಲೆ ಸಿಹಿ ಕಡುಬು ಮಾಡಲಿಕ್ಕೆ ಮೊದಲಿಗೆ ಅರಿಶಿನ ಎಲೆ, ಇದು ಮನೆಯಲ್ಲೇ ಆದ ಅರಿಶಿನ ಎಲೆ, ನೆನೆ ಹಾಕಿದ ಅಕ್ಕಿ, ದೋಸೆ ಅಕ್ಕಿ, ತೆಂಗಿನಕಾಯಿ ತುರಿ, ಏಲಕ್ಕಿ ಮತ್ತು ಬೆಲ್ಲ. ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. 1 ಬೌಲಷ್ಟು ತೊಗೊಂಡಿದ್ದೇನೆ. ಮತ್ತು ಏಲಕ್ಕಿ, ನಾನು 2 ಗ್ಲಾಸ್ ಅಕ್ಕಿಗೆ 1 ಬೌಲಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ಒಂದು 5 ರಿಂದ 6 ಏಲಕ್ಕಿ ತಗೊಂಡಿದ್ದೇನೆ. ಮತ್ತು ನೆನೆಸಿಟ್ಟ ಅಕ್ಕಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬ ನಯಸ್ಸಾಗೂ ಅಲ್ಲ, ತೆರುತರಿಯಾಗೂ ಅಲ್ಲ, ಮೀಡಿಯಮ್ ಹದದಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಗ್ರೈಂಡ್ ಮಾಡಿಕೊಂಡ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ತುಂಬ ತೆಳು ಮಾಡ್ಕೊಳ್ಬಾರ್ದು ಹಿಟ್ಟನ್ನು. ಮತ್ತು ಬೆಲ್ಲ, ನಾನು ತುಂಬ ಸ್ವೀಟು ಮಾಡ್ತಾಯಿಲ್ಲ, ತುಂಬ ಸಪ್ಪೆಯಾಗೂ ಮಾಡ್ತಾಯಿಲ್ಲ, ಮೀಡಿಯಮ್ ಹದದಲ್ಲಿ ಮಾಡ್ತಾಯಿದ್ದೇನೆ. ಇದು ಜೋನಿ ಬೆಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಹಿಟ್ಟನ್ನು ಕಾಯಿಸಬೇಕು. ಸ್ವಲ್ಪ ಗಟ್ಟಿ ಬರಬೇಕು ಹಿಟ್ಟು, ಕೈ ಬಿಡಬಾರ್ದು, ಆಡಿಸ್ತಾ ಇರಬೇಕು. ತಳ ಹಿಡ್ಕೊಂಡು ಬಿಡುತ್ತೆ ಇಲ್ಲದಿದ್ದರೆ. ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಇದು ಹಿಟ್ಟು ಗಟ್ಟಿಯಾಗಲಿಕ್ಕೆ ಒಂದು 10 ನಿಮಿಷ ಬೇಕು. ದಯವಿಟ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಈಗ ಸ್ವಲ್ಪ ಗಟ್ಟಿ ಆಗ್ತಾ ಉಂಟು ಹಿಟ್ಟು, ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು. ಕೈ ಬಿಟ್ಟರೆ ತಳ ಹಿಡ್ಕೊಂಡು ಬಿಡುತ್ತೆ. ಹೀಗೆ ಚೆನ್ನಾಗಿ ಕೈ ಆಡಿಸ್ಬೇಕು. ಈಗ ಗಟ್ಟಿ ಆಗ್ತಾ ಬಂದಿದೆ, ಆಲ್ಮೋಸ್ಟ್ ಆಗಿದೆ. ಈಗ ಆಗಿದೆ. ಇಷ್ಟು ಗಟ್ಟಿ ಆದ ನಂತರ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಹಿಟ್ಟನ್ನು. ಈಗ ತಣ್ಣಗಾಗಿದೆ ಇದು. ಇದನ್ನು ಅರಿಶಿನ ಎಲೆ ಮೇಲೆ ಸ್ಪ್ರೆಡ್ ಮಾಡಬೇಕು, ಚೆನ್ನಾಗಿ ಹಚ್ಚಿಕೊಳ್ಬೇಕು. ನಿಮಗೆ ಕೈಗೆ ಸ್ವಲ್ಪ ಅಂಟುತ್ತೆ ಅನ್ನೋದಾದರೆ ಸ್ವಲ್ಪ ನೀರು ಮುಟ್ಕೊಳ್ಳಿ. ಹಾಗೆ ಇಡೀ ಎಲೆಯಲ್ಲಿ ಹಚ್ಚಿ ಫೋಲ್ಡ್ ಮಾಡಿದರೆ ಆಯಿತು. ನಾನು ಹೀಗೆ ಎಲ್ಲ ಎಲೆ ಮೇಲೆ ಹಚ್ತಾ ಇದ್ದೇನೆ.
ಚೆನ್ನಾಗಿ ತೆಳು ಮಾಡಿ ಹಚ್ಕೊಳ್ಬೇಕು, ತುಂಬ ದಪ್ಪ ಹಚ್ಚಬಾರ್ದು. ಅರಿಶಿನ ಎಲೆ ಎಷ್ಟು ದೊಡ್ಡ ದೊಡ್ಡದುಂಟಲ್ಲ, ತುಂಬ ದೊಡ್ಡ ದೊಡ್ಡ ಅರಿಶಿನ ಎಲೆ ಆಗಿತ್ತು ಮನೆಯಲ್ಲಿ. ಇದರೊಳಗೆ ಮತ್ತು ಕಾಯಿ ಬೆಲ್ಲ ಮಿಕ್ಸ್ ಮಾಡಿ ಸಹ ತುಂಬಿ ಮಾಡ್ತಾರೆ. ನಾನು ಹಾಗೆ ಮಾಡುವುದು ಕಡಿಮೆ, ಹೀಗೆ ಮಾಡೋದು ಜಾಸ್ತಿ. ಎಲ್ಲ ಎಲೆಯಲ್ಲೂ ಹೊಚ್ಚಾಗಿದೆ. ಈಗ ಇದನ್ನು ಬೇಯಲಿಕ್ಕೆ ಇಡಬೇಕು. ಒಂದು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಎಲ್ಲ ಅರಿಶಿನ ಎಲೆಯಲ್ಲಿ ಹಚ್ಚಿದ್ವಲ್ಲ ಹಿಟ್ಟದ, ಅದನ್ನು ಬೇಯಲಿಕ್ಕೆ ಇಡಬೇಕು. ಬೇಯಲಿಕ್ಕೆ ಒಂದು 5ರಿಂದ 10 ನಿಮಿಷ ಬೇಕು. ಲಾಸ್ಟಲ್ಲಿ ಒಂದು ಎಲೆ ಉಳಿದಿತ್ತು, ಅದನ್ನು ಮೇಲಿಂದ ಹಾಕ್ತಾ ಇದ್ದೇನೆ. ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸಿದರೆ ಆಯಿತು. ಈಗ ಬೆಂದಿದೆ, ಬಿಸಿ ಬಿಸಿ ಉಂಟು. ತೋರಿಸ್ತೇನೆ ಹೇಗೆ ಬೇಯ್ತದೆ ಅಂತ. ಎಲೆ ಬಿಟ್ಕೊಂಡು ಬರ್ತದೆ. ಈಗ ನೋಡಿ ಚೆನ್ನಾಗಿ ಬೆಂದಿದೆ.